1 ಥೆಸಲೋನಿಕ 1:9 ವಾಕ್ಯದಲ್ಲಿ ಅವರು ವಿಗ್ರಹಗಳನ್ನು ಬಿಟ್ಟರು. ಎರಡನೇದಾಗಿ ಏನು ಮಾಡಿದ್ರು ಅವರು? ವಿಗ್ರಹಗಳನ್ನು ಬಿಟ್ಟು ಎರಡನೇದಾಗ ಆ ಸಭೆ ಯಾವುದಂದ್ರೆ ದೇವರ ಕಡೆಗೆ ತಿರುಗಿಕೊಂಡು ಜೀವವುಳ್ಳ ಸತ್ಯ ದೇವರನ್ನ ಏನು ಮಾಡಿದ್ರಂತ ಅವರು? ಸೇವಿಸುವವರಾದರು. ಎರಡನೇದಾಗ ಆ ಸಭೆ ಯಾವುದಂದ್ರೆ ಆ ಸಭೆ ಮನ ತಿರುಗಿದಂತಹ ಸಭೆ. ಆ ಸಭೆ ಮಾದರಿ ಸಭೆ ಮಾತ್ರ ಅಲ್ಲ, ಅವ್ರ ವಿಗ್ರಹಗಳನ್ನು ಅವ್ರು ತೆಗೆದಾಕಿದ್ರು. ಎರಡನೇದಾಗ ವಾಕ್ಯ ಏನು ಹೇಳುತ್ತೆ? ದೇವರ ಕಡೆಗೆ ಅವ್ರು ಏನು ಮಾಡಿದ್ರು? ತಿರುಗಿಕೊಂಡ್ರು. ಅಪೊಸ್ತಲರ ಕೃತ್ಯದಲ್ಲಿ ಯಾಸೋನನ ಮನೆಗೆ ಆ ವಿಶ್ವಾಸಿಗಳು ಬಂದು ಸುವಾರ್ತೆ ಹೇಳಿ ಪೌಲನಲ್ಲಿ ಬಂದಾಗ ಅಲ್ಲಿ ಬೇರೊಬ್ಬ ರಾಜನ ಬಗ್ಗೆ ಅವ್ರು ಹೇಳಬೇಕು. ಅಪೊಸ್ತಲರ ಕೃತ್ಯ ವಾಪಸ್ ಬನ್ರಿ, ಅದೇ 17ನೇ ಅಧ್ಯಾಯದಲ್ಲಿ ಅವರು ಯಾರವರಿಗೆ ರಾಜ? ಯಾಸೋನನು ಅವರನ್ನು ಸೇರಿಸಿಕೊಂಡಿದ್ದಾನೆ, ಅವರೆಲ್ಲರೂ ಯೇಸುವೆಂಬ ಬೇರೊಬ್ಬ ಅರಸನು ಇದ್ದಾನೆಂದು ಹೇಳಿ ಚಕ್ರವರ್ತಿಯ ಆಜ್ಞೆಗಳಿಗೆ ಏನು ಮಾಡ್ತಾರೆ? ವಿರುದ್ಧವಾಗಿ ಏನು ಮಾಡ್ತಾರೆ? ನಡೀತಾರೆ. ವಿರುದ್ಧವಾಗಿ ನಡೀತಾರೆ. ಯಾಕೆ ವಿರುದ್ಧವಾಗಿ ನಡೀತಿದ್ದಾರೆ ಅಂದರೆ ಯೇಸು ಸ್ವಾಮಿಯನ್ನು ಅವರು ರಾಜನಾಗಿ ಸ್ವೀಕರಿಸಬಾರ್ದಾಗಿತ್ತು. ಅವ್ರ ಊರಿನಲ್ಲಿ ಒಬ್ಬ ರಾಜ ಇದ್ದ, ಆ ಮಾತನ್ನು ಕೇಳಬೇಕು. ಅದಕ್ಕೆ ಒಬ್ಬ ವಿಶ್ವಾಸಿ ತನ್ನ ಜೀವಿತದಲ್ಲಿ ಯಾವುದೇ ತೀರ್ಮಾನ ಮಾಡಕ್ಕೆ ಬಂದ್ರು ಮೊದಲು ನಿಮಗೂ ನಮಗೂ ಅವ್ರು ಬರಬೇಕು. ಪಾಪದಿಂದ ಮನ ತಿರುಗಿದ ಮೇಲೆ ನಮಗೆ ಒಡೆಯ ಯಾರು? ಯೇಸು ಸ್ವಾಮಿ, ಲಾರ್ಡ್. ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಕರ್ತನು. ಆ ಪದ ಸಾಧಾರಣವಾದಂಥ ಪದ ಅಲ್ಲ ಅದು. ಒಡೆಯ ಅಂದರೆ ಅವನ ಮನೆಗೆ ನೀವು ಬಂದಿದ್ದೀರಾ ಅಂದರೆ ಆ ಒಡೆಯನ್ನು ಕೇಳಿ ಮದುವೆ ಆಗ್ಬೇಕು. ನೀವು ಆ ಒಡೆಯನ್ನು ಕೇಳಿ ನಾವು ಕಾಸು ಖರ್ಚು ಮಾಡಬೇಕು. ಆ ಒಡೆಯನ್ನು ಕೇಳಿ ನಿಮ್ಮ ಲೈಫ್ಗಳನ್ನ ನಡೆಸಬೇಕು. ನಮಗೆ ಇಷ್ಟ ಬಂದಾಗ ನಾವು ನಡೆದ್ರೆ ನಮಗೆ ದೇವರು ಒಡೆಯ ಅಲ್ಲ. ವಿಶ್ವಾಸಿಗಳಿಗೆ ಇವತ್ತು ಎಷ್ಟೋ ಜನರಿಗೆ ದೇವರಾಗಿದ್ದಾನೆ, ಆದರೆ ಒಡೆಯ ಆಗಿಲ್ಲ ಯೇಸು ಸ್ವಾಮಿ. ಗೊತ್ತಾ ನಿಮಗೆ? ಒಡೆಯ ಅಂದ್ರೆ ಅರ್ಥ ಏನು? ಇಷ್ಟ ಬಂದಾಗ ನಡ್ಕೊಳ್ಳೋಂಗಿಲ್ಲ, ನಿಮಗೆ ಇಷ್ಟ ಬಂದಾಗೆ. ಭಯಂಕರವಾದಂಥ ಪದ ಲಾರ್ಡ್. ಅದಕ್ಕೆ ಆ ಜನರು ಹೇಳಿದ್ದು ಸತ್ಯ ದೇವರನ್ನ ಅವರು ಒಡೆಯನಾಗಿ ಸ್ವೀಕರಿಸಿದ್ರು. ಅವರು ಹೇಗೆ ನೀವು ಆ ಒಡೆಯನನ್ನು ನೀವು ತಿರಸ್ಕಾರ ಮಾಡಿ ಬದುಕ್ತೀರಾ? ಅದಕ್ಕೆ ನಮ್ಮ ಜೀವಿತದಲ್ಲಿ ಶಾಪ ಅನೇಕರಿಗೆ. ಆ ಒಡೆಯತನವನ್ನು ಸ್ವೀಕರಿಸಬೇಕು. ಇವಾಗ ನನ್ನ ಮನೆ ಓನರ್ ಇದ್ದಾನೆ, ನಾನು ಲೀಸಲ್ಲಿದ್ದೀನಿ, ಇಷ್ಟ ಇಲ್ಲದಿರುವಂಥ ವಸ್ತುಗಳನ್ನೆಲ್ಲ ನಾನು ಹಾಕಿ ಆ ಮನೆನ ಗಲೀಜು ಮಾಡಿದ್ರೆ ಒಡೆಯ ಸುಮ್ಮನಿರ್ತಾನ? ಎಷ್ಟೋ ಸರಿ ನನಗೆ ಹೇಳಿದ್ದಾನೆ, ಸರ್ ಆ ನೀರು ತುಂಬ್ಕೊಳ್ತಾ ಇದೆ ಸರ್, ಕರೆಕ್ಟಾಗಿ ಇಡಿ ಸರ್. ಮಾತಾಡೋಕ್ಕಾಗುತ್ತೆ ವಾಪಸ್ಸು? ಯಾಕೆ? ಅವನು ನನ್ನ ಮನೆಗೆ ಏನಾಗಿದ್ದಾನೆ? ಓನರ್. ಇವತ್ತು ಭಾಳ ಕಣ್ಣೀರಿನಿಂದ ಹೇಳ್ತಾ ಇದ್ದೀನಿ, ಎಷ್ಟೋ ವಿಶ್ವಾಸಿಗಳಿಗೆ ದೇವರಾಗಿದ್ದಾನೆ ದೇವರು. ಅನೇಕ ವಿಶ್ವಾಸಿಗಳೇ, ನಿಮಗೆ ದೇವರು ಒಡೆಯನಾಗಿದ್ದಾನೆ. ಆ ಒಡೆಯ ಅನ್ನೋ ಅರಿವು ಬಂದರೆ ನೀವು ಭಾನುವಾರ ಆರಾಧನೆ ಮಿಸ್ ಮಾಡೋಕ್ಕೆ ಆಗಲ್ಲ. ಆ ಒಡೆಯ ಅನ್ನೋ ಅರಿವು ನಿಮಗೆ ಬಂದರೆ ನೀವು ಎಲ್ಲೇ ಇದ್ದರೂ ಆತನನ್ನು ಹುಡುಕ್ತೀರಾ. ಆ ಒಡೆಯ ಅನ್ನೋ ಅರಿವು ನಿಮಗೂ ನಮಗೂ ಬಂದರೆ ನಮ್ಮ ಜೀವಿತದಲ್ಲಿ ನಾವು ಸತ್ಯ ದೇವರನ್ನು ಸೇವಿಸ್ತೀವಿ. ಅದಕ್ಕೆ ಮನ ತಿರುಗಿದ ವಿಶ್ವಾಸಿಗೆ ಗುರುತೇನು ಗೊತ್ತಾ? ಅವನು ಮನ ತಿರುಗಿದ್ರೆ ಅವನು ಸೇವೆ ಮಾಡ್ತಾನೆ. ವಿಶ್ವಾಸಿ ಯಾವಾಗ ಮನ ತಿರುಗ್ತಾನೋ ಅಲ್ಲಿ ವಾಕ್ಯ ನೋಡ್ರಿ, ವಿಗ್ರಹವನ್ನ ಬಿಟ್ಟ ಮೇಲೆ ಅವನ ಒಳಗಡೆ ಏನ್ ಬಂತು ಅಂದ್ರೆ ಒಂದು ಪವಿತ್ರ ಆತ್ಮನ್ ಬಂತು. ಅವನು ನೆಕ್ಸ್ಟ್ ದಿನ ಅವನು ಸೇವೆಗೆ ಬಂದ. 17ನೇ ವಯಸ್ಸಿನಲ್ಲಿ ನನಗೆ ರಕ್ಷಣೆ ಬಂತು. 18ನೇ ವಯಸ್ಸಿನಲ್ಲಿ ನನಗೆ ಮನೇಲಿ ಇರೋಕ್ಕಾಗ್ತಿರ್ಲಿಲ್ಲ, ಎಲ್ಲಾದರೂ ಹೋಗ್ಬೇಕು. ಈಗಲೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾಕೆ ನಾನು ಇಲ್ಲಿ ನೀವು ವಾಕ್ಯಗಳನ್ನ ಸಿದ್ಧ ಮಾಡಿದ್ರು ಬೇರೆ ಕಡೆ ಹೋಗ್ಲಿಕ್ಕೆ? ಯಾಕಂದ್ರೆ ನಿಮ್ಮ ಹೃದಯದಲ್ಲಿ ಒಂದು ಬೆಂಕಿ ಇರುತ್ತೆ, ಅದು ಯಾರಿಗಾದ್ರೂ ಹೋಗಿ ಹೇಳಬೇಕು, ಯಾರನ್ನಾದ್ರೂ ಗದರಿಸಬೇಕು, ಎಚ್ಚರಿಸಬೇಕು, ವಾಕ್ಯ ಕೊಡಬೇಕು. ಮನ ತಿರುಗಿದ್ರೆ ನೀವು ಮಾನಸಾಂತರ ಅಂದರೆ ನಿಮಗೆ ಗುರ್ತು, ನಿಮ್ಮ ಹೊಸ ಒಡೆಯನಿಗೆ ಸೇವೆ ಮಾಡಬೇಕನ್ನುವಂಥ ಆಸೆ ನಿಮಗೆ ಬರ್ತದೆ. ಏನಾದರೂ ಮಾಡ್ತೀರಾ ನೀವು? ಸತ್ಯ ದೇವರನ್ನು ಸೇವಿಸ್ತಿದ್ದೀರಾ? ನಾನು ನೋಡಿದ್ದೀನಿ, ನಾವು ಅನ್ಯರಾಗಿದ್ದಾಗ ಆ ದೇವರುಗಳಿಗೆ ಭಯಪಟ್ಟು ಎಷ್ಟು ಏನೆಲ್ಲ ಮಾಡ್ತೀವಿ ಗೊತ್ತಾ ದೇವರಿಗೆ. ಆದರೆ ದೇವರನ್ನು ನಂಬಿ ಬಂದರೆ ಕ್ಷಮೆ ಇದೆ ಅನ್ನೋ ಒಂದೇ ಒಂದು ಅರ್ಥ. ಏನೇ ಮಾಡಿದ್ರು ದೇವ್ರು ಕ್ಷಮಿಸ್ತಾನೆ. ಥೆಸಲೋನಿಕದವರು, ಅದಕ್ಕೆ ಆ ಅಧ್ಯಾಯನ ನೀವು ನೋಡ್ರಿ. ಮೊದಲನೇದಾಗಿ ಅವರಿಗೆ ನಂಬಿಕೆ ವಿಧವಾದ ಕೆಲಸ ಇತ್ತು. 1 ಥೆಸಲೋನಿಕ ವಾಪಸ್ ಬನ್ನಿರಿ, 1ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ. 1 ಥೆಸಲೋನಿಕ, ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು ನೋಡ್ರಿ. ಅವರಿಗೆ ನಂಬಿಕೆನೂ ಇತ್ತು, ಏನಿತ್ತು? ನಂಬಿಕೆನೂ ಇತ್ತು, ಕೆಲಸನೂ ಇತ್ತು. ಎರಡನೇದೇನಿದೆ? ಪ್ರೀತಿಪೂರ್ವಕವಾದ ಪ್ರಯಾಸ. ಅಂದ್ರೆ ಪ್ರಯಾಸನೂ ಇದೆ, ಪ್ರೀತಿನೂ ಇದೆ. ಕೆಲವು ಸಾರಿ ನಾವೇನ್ ಮಾಡ್ತೀವಿ? ಯಾಕೆ ಪ್ರಯಾಸ ಪಡ್ತೀವಿ? ಯಾರೋ ಬೈತಾರೆ ಅಂತ ಪ್ರಯಾಸ ಪಡ್ತೀವಿ, ಬರಲಿಲ್ಲ ಅಂದರೆ ಕೇಳ್ತಾರೆ ಅಂತ. ಅಲ್ಲ ವಿಶ್ವಾಸಿಗಳೇ, ದೇವರ ಮಕ್ಕಳೇ, ನನಗೂ ನಿಮಗೂ ದೇವರು ಕೂಡ ಯಾಕೆ, ನನಗೂ ಏನು ಬೇಕು ದೇವರು ಬೇಕಾದರೆ ಎಚ್ಚರಿಸ್ತಾನೆ. ಯಾಕೆ ನೀನು ಪ್ರಸಂಗಗಳಿಗೆ ಸಿದ್ಧವಾಗಿ ಹೋಗಬೇಕು, ನಿನಗೆ ಅಲ್ಲಿ ಹೋದ್ಮೇಲೆ ನಿನಗೇನೋ ಕಾಣಿಕೆ ಸಿಗುತ್ತೆ ಅನ್ನೋದಲ್ಲ. ನಾನು ಕೂಡ ಮಾಡುವಂಥ ಪ್ರಯಾಸ ಪ್ರೀತಿಯಿಂದ ಮಾಡಬೇಕು. ನಾನು ಅಲ್ಲಿ ಹೋಗಿ ಜನರುಗಳಿಗೆ ವಾಕ್ಯ ಹೇಳುವಾಗ ಆ ಜನರು ಮನ ತಿರುಗಬೇಕು. ದೇವರೇ, ಅಲ್ಲಿ ನನಗೆ ಕಾಣಿಕೆ ಕಡಿಮೆ ಕೊಟ್ಟರು ಪರವಾಗಿಲ್ಲ, ಆದರೆ ದೇವರೇ ನಿನ್ನ ಮೇಲಿರುವಂಥ ಪ್ರೀತಿಯಿಂದ ನಾನು ಹೋಗ್ತೀನಿ.
ಅದಕ್ಕೆ ಸೇವೆ ದೇವರ ಪ್ರೀತಿಯಿಂದ ಹುಟ್ಟುವ ಸೇವೆ ಮಾತ್ರನೇ ನಿಲ್ಲೋದು ಕಡೆ ಕಾಲದಲ್ಲಿ. ಯಾವುದೇ ಒಳ ಉದ್ದೇಶಗಳನ್ನು ಇಟ್ಕೊಂಡು ಯಾರೇ ಮಾಡಿದ್ರು ಆ ಸೇವೆ ಪರಲೋಕದಲ್ಲಿ ಬೆಂಕಿಯ ಮುಂದೆ ನಿಲ್ಲಲ್ಲ. ಅದಕ್ಕೆ ಸೇವೆ ಮಾಡೋದೇ ಒಂದು ದೊಡ್ಡ ಡೇಂಜರ್. ಅದನ್ನು ನೀವು ನಿಮ್ಮ ಹೆಸರಿಗೂ ಮಾಡ್ಬೋದು, ಹಣಕ್ಕೂ ಮಾಡ್ಬೋದು, ಹೊಗಳಿಕೆಗೂ ಮಾಡ್ಬೋದು, ಇಲ್ಲ ಪ್ರೀತಿಯಿಂದಲೂ ಜನರುಗಳು ನಾಶವಾಗ್ತಾ ಇದ್ದಾರಲ್ಲ ದೇವರೇ ಅನ್ನೋ ಅರಿವಿನಲ್ಲೂ ಮಾಡ್ಬೋದು. ಒಂದು ವೇಳೆ ನನಗೆ ಪ್ರಸಂಗದ ಸೇವೆ ಇಟ್ಟಿರ್ಬೋದು, ನಿಮಗೆ ದೇವರು ಯಾವ ಸೇವೆ ಇಟ್ಟಿದ್ದಾನೆ ನೀವು ಹುಡುಕಿ ದೇವರ ಹತ್ರ ಪ್ರಾರ್ಥಿಸಬೇಕು. ನೋಡ್ರಿ ಆ ಸಭೆ, ಅದಕ್ಕೆ ಪ್ರಕಟಣೆಯಲ್ಲಿ ನೀವು ನೋಡೋದಾದ್ರೆ ಒಂದು ಸಭೆ, ಆ ಸಭೆಗೆ ನಿಜವಾಗ್ಲೂ ಸ್ಥಾಪಿಸಿದ್ದು ಯಾರು ಗೊತ್ತಾ? ಪ್ರಪಂಚದಲ್ಲೇ ಅಂಥ ಚರ್ಚ್ಗೆ ಗ್ರೇಟ್ ಪಾಸ್ಟರ್ಗಳೇ ಇರಲಿಲ್ಲ. ಆ ಸಭೆ ಯಾವುದಂದರೆ 2ನೇ ಅಧ್ಯಾಯದಲ್ಲಿ ನೋಡ್ರಿ, ಪ್ರಕಟಣೆ 2 ಮೊದಲನೇ ವಾಕ್ಯ ಏನು ಹೇಳುತ್ತೆ? ಎಫೆಸದಲ್ಲಿರುವ ಸಭೆಯ ದೂತನಿಗೆ. ನೀವು ಯಾರಾದರೂ ಹೇಳ್ತೀರಾ ಎಫೆಸ ಸಭೆನ ಯಾರು ಸ್ಥಾಪಿಸಿದ್ರು? ಪೌಲನು. ನೀವು ಪುಸ್ತಕಗಳನ್ನು ಓದ್ತಾ ಇದ್ದರೆ, ಬೈಬಲ್ ನಿಮಗೆ ಗೊತ್ತಿದ್ರೆ ನೀವು ಆನ್ಸರ್ ಹೇಳಿರಿ ಇಷ್ಟೊತ್ತಿಗೆ. ಓಕೆ, ಪೌಲನಂತ ಲೀಡರ್ ಆ ಚರ್ಚ್ಗಿತ್ತು. ಅದಾದಮೇಲೆ ಪೌಲ ಆದಮೇಲೆ ಯಾರು ಬಂದರು ಆ ಸಭೆಗೆ? ನಿಮಗೆ ಇನ್ನೊಬ್ಬರು ವ್ಯಕ್ತಿ ಗೊತ್ತಾ? ನಿಮಗೆ ಆ ಸಭೆಗೆ ಇನ್ನೊಬ್ರು ಯಾರು ಪಾಸ್ಟರ್ ಆಗಿದ್ರು? ಯಂಗ್ ಪಾಸ್ಟ್ರು. ಎಸ್, ತಿಮೋತಿ ಪಾಸ್ಟರ್ ಆಗಿದ್ದ. ಮತ್ತದಾದ್ಮೇಲೆ ಪ್ರಕಟಣೆ ಬರೆಯುವಾಗ ಅದಕ್ಕೆ ಯಾರು ಪಾಸ್ಟ್ರು? ಯೋಹಾನ ಪಾಸ್ಟ್ರು. ನೋಡ್ರಿ, ಪೌಲ, ತಿಮೋತಿ, ಯೋಹಾನ, ಇಂಥ ಪಾಸ್ಟ್ರುಗಳು ಒಂದು ಚರ್ಚಿಗೆ ಸಿಗ್ತಾರಾ? ಎಷ್ಟು ಗ್ರೇಟ್ ಇರ್ಬೋದು ಆ ಚರ್ಚು. ಆದರೆ ಆ ಚರ್ಚಲ್ಲಿ ಇದ್ದಿದ್ದ ಗುಣ 7ನೇ ವಾಕ್ಯ ಹೇಳುತ್ತೆ, ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೋಡ್ರಿ ಎಷ್ಟೆಷ್ಟು ಒಳ್ಳೆ ಗುಣ ಇದೆ ಆ ಚರ್ಚ್ಗೆ. ಏನಿದೆಯಂತೆ? ಕೃತ್ಯ ಇದೆ, ಪ್ರಯಾಸ ಇದೆ, ತಾಳ್ಮೆ ಇದೆ. ಮತ್ತೆ 2ನೇ ವಾಕ್ಯ ಕೆಳಗಡೆ ನೋಡಿದ್ರೆ, ನೀನು ಪರೀಕ್ಷಿಸಿ ಅಪೊಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡು. ಯಾರಾದರೂ ಒಬ್ಬ ಪ್ರಸಂಗಿ ನೋಡಿದ್ರೆ, ಪಾಸ್ಟ್ರೇ ಅವ್ರು ಸರಿ ಇಲ್ಲ ಪಾಸ್ಟ್ರೇ, ಅವ್ರು ಒರಿಜಿನಲ್ ಅಲ್ಲ, ಸುಳ್ಳುಗಾರ ಅಂತ ಗೊತ್ತಾಯ್ತು ನನಗೆ, ಹೇಳೋಕ್ಕಾಗಿದೆಯಾ ನಮಗೆ? ಸುಳ್ಳುಗಾರನ ಕಂಡಿಡಿತಾ ಚರ್ಚ್. ಯಾವ ಬೋಧನೆ ಸರಿ ಇಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಂಗೆ ಗೊತ್ತಾಗಬೇಕು. ಆ ಅರಿವು ಆ ಚರ್ಚಿಗೆ ಬಂದಿತ್ತು. ಸುಳ್ಳುಗಾರರನ್ನ ಕಂಡಿಡ್ಕೊಳ್ತು. ನೋಡ್ರಿ, ಅದಕ್ಕೆ ಆ ಚರ್ಚ್ ಬಗ್ಗೆ ನಾನು ಹೀಗೆ ಹೇಳ್ತೀನಿ, ಅದು ಸೆಪರೇಷನ್ ಇರೋ ಸಭೆ, ಸಫರಿಂಗ್ ಇತ್ತು ಆ ಸಭೆಗೆ, ಮತ್ತೇನಿತ್ತು? ಸ್ಯಾಕ್ರಿಫೈಸ್, ತ್ಯಾಗ ಇತ್ತು, ಪ್ರಯಾಸ ಎಲ್ಲ ಇತ್ತು. ಆದರೆ ಅದಕ್ಕೆ ಒಂದೇ ಒಂದು ಹಾರ್ಟಲ್ಲಿ ಪ್ರಾಬ್ಲಮ್ ಇತ್ತು. ಏನಾ ಪ್ರಾಬ್ಲಮ್? ನಂತರ ಕೊಲೆಸ್ಟ್ರಾಲ್ ಸಿಕ್ಕಾಕೊಂಡಿದೆ ಅದರೊಳಗೆ. ನೋಡೋಕ್ಕೆ ಆರೋಗ್ಯವಾಗಿ ಕಾಣುತ್ತೆ, ಒಳಗಡೆ ಕೊಲೆಸ್ಟ್ರಾಲ್ ಇದೆ. ನೋಡ್ರಿ ಅಲ್ಲಿ ವಾಕ್ಯ ಏನು ಹೇಳುತ್ತೆ, ಗಮನಿಸಿ ನೋಡಿದ್ರೆ 2ನೇ ಅಧ್ಯಾಯ 4ನೇ ವಾಕ್ಯ, ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದೀಯಾ. ಮೊದಲು ನಿನಗೇನು ಪ್ರೀತಿ ಇತ್ತು ಅದನ್ನು ನೀನು ಬಿಟ್ಟುಬಿಟ್ಟಿದ್ಯಾ. ನಿನಗೆ ಪ್ರಯಾಸ ಇದೆ, ತಾಳ್ಮೆ ಇದೆ. ಯಾಕಂದರೆ ಇಂಜಿನ್ಗೆ ಹಾಕುವ ಆ ಲ್ಯೂಬ್ರಿಕೆಂಟ್, ಆ ಆಯಿಲೇ ಯಾವುದಂದರೆ ಪ್ರೀತಿ. ಆ ಪ್ರೀತಿನ ನೀನು ಮಿಸ್ ಮಾಡ್ಕೊಂಬಿಟ್ಟಿದೀಯ. ಅದಕ್ಕಾಗಿ ನಾವು ದೇವರಿಗಾಗಿ ಏನು ಮಾಡ್ತೇವೆ ಅನ್ನೋದಕ್ಕಿಂತ ಯಾಕೆ ಮಾಡ್ತೀವಿ ಅನ್ನೋದು ಮುಖ್ಯ. ಒಬ್ಬ ಭಕ್ತರು ಹೇಳ್ತಾರೆ, ಎಫೆಸ ಸಭೆ ಹನಿಮೂನ್ ಲವ್ವನ್ನು ಕಳ್ಕೊಂಡಿತ್ತಂತೆ. ಏನು ಲವ್? ಹನಿಮೂನ್ ಲವ್. ಅದಕ್ಕೆ ಆರಂಭದಲ್ಲಿ ದೇವರನ್ನು ಪ್ರೀತಿಸಿದಾಗ, ನೀವೆಲ್ಲ ಕೆಲವರು ಹಳೆ ಬೇರೆ ಬೇರೆ ಚರ್ಚ್ಗಳಿಂದ ಇಲ್ಲಿಗೆ ಬಂದವರು, ನಾನು ನಿಮ್ಮ ಹತ್ರ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ರಕ್ಷಣೆ ಹೊಂದಿದ ಆ ದಿನದಲ್ಲಿ ಯೇಸು ಸ್ವಾಮಿನ ಪ್ರೀತಿಸಿದಂಥ ಆ ಪ್ರೀತಿಯಿಂದ ನೀವು ದೇವರ ಹತ್ರ ಇವತ್ತು ಮಾತಾಡೋ ಆಗಿದ್ದೀರಾ? ನೀವು ಎಲ್ಲೆಲ್ಲೋ ಬೇರೆ ಬೇರೆ ರಕ್ಷಣೆ ಹೊಂದಿ ಇಲ್ಲಿಗೆ ಬಂದಿರ್ಬೋದು, ಅಲ್ಲಿರುವಂಥ ಬೋಧನೆಗಳು ಬೇರೆ ಬೇರೆ ರೀತಿ ಇರ್ಬೋದು. ಹಾಗಾಗಿ ಈ ಬೋಧನೆಗಳಿಗೆ ನಿಮ್ಗೆ ಬರಲಿಕ್ಕೆ ಕೂಡ ಕೆಲವು ಸಾರಿ ಪ್ರಯಾಸ ಆಗ್ಬೋದು. ಆದರೆ ದೇವರು ನಿಮಗೆ ಕೃಪೆ ಕೊಡ್ತಾನೆ. ಆದರೆ ನಾನು ನಿಮ್ಮ ಹತ್ರ ತಾಳ್ಮೆಯಿಂದ ಹೇಳ್ತಿದ್ದೀನಿ, ನಿಮಗೆ ನನಗೂ ನಿಮಗೂ ಅದಕ್ಕೆ ಪ್ರಯಾಸ ಪ್ರೀತಿಗೆ ಬದಲಿ ಅಲ್ಲ. ನಾನು ಪ್ರಯಾಸ ಪಡ್ತಾ ಇರೋದ್ರಿಂದ ನನಗೆ ದೇವ್ರ ಮೇಲೆ ಪ್ರೀತಿ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ವಿಶ್ವಾಸಿಗಳಿಗೆ ಪ್ರತ್ಯೇಕತೆ ಇತ್ತು, ಆದರೆ ದೇವರೊಂದಿಗೆ ಕಳ್ಕೊಳ್ಳುವಂಥ ಪ್ರಾಧಾನ್ಯತೆ ಮಿಸ್ ಆಗೋಯ್ತು. 2ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ನೋಡ್ರಿ, ಏನು ಮಾಡಬೇಕಂತೆ? ಎಲ್ಲಿಂದ ಬಿದ್ದಿದೆಯೋ ಅಲ್ಲಿ ಅದನ್ನು ನೆನಪಿಗೆ ತಂದುಕೊಂಡು. ಎಲ್ಲಿಂದ ಬಿದ್ದೆ, ನೀನು ಯಾವ ವಿಷಯದಲ್ಲಿ ಬಿದ್ದಿದೆಯಾ ಅದನ್ನು ನೆನಪಿಗೆ ತಂದುಕೋ. ಒಂದು ವೇಳೆ ನೀವು 10-12 ವರ್ಷ ಆಗಿದೆಯಾ ಯೇಸು ಸ್ವಾಮಿನ ನಂಬಿ ಬಂದು, ಕೆಲವರು 2-3 ವರ್ಷ ಆಗಿದ್ದೀರಾ. ಆ ಮೊದಲನೇ ವರ್ಷದಲ್ಲಿ ಯೇಸು ಸ್ವಾಮಿನ ನಂಬಿದಾಗ ಕೆಲವರು ನೀವುಗಳು ಯಾಕೆ ಯೇಸು ಸ್ವಾಮಿನ ಮೇಲೆ ಆ ಪ್ರೀತಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ? ನಿಮ್ಮ ತಂದೆ ತಾಯಿಗಳು ಯೇಸು ಸ್ವಾಮಿ ನಂಬಿದ್ರಿಂದ ನೀವು ಒಂದು ವೇಳೆ ಚರ್ಚಿಗೆ ಬರ್ತಾ ಇರ್ಬೋದು. ಅದಲ್ಲ ಪ್ರೀತಿ. ನಿಮಗೂ ದೇವರಿಗೂ ಒಂದು ಪ್ರೀತಿ. ಆ ಪ್ರೀತಿ ನಿಮ್ಮೊಳಗಡೆ ಆಟೋಮೆಟಿಕ್ ಆಗಿ ಬಂದರೆ ನೀವೇನು ಮಾಡ್ತೀರಾ? ಎಲ್ಲಿ ಬಿದ್ದಿದ್ದೀರೋ ದೇವರೇ, ಅದಕ್ಕೆ ದೇವರ ಮನುಷ್ಯ ಹೇಳಿದ್ದು, ನೆನ್ನೆಗಿಂತ ಇವತ್ತು ನಾನು ಒಳ್ಳೆಯ ಕ್ರೈಸ್ತನಾಗಿಲ್ಲ ಅಂದರೆ ನಾನು ಮನ ತಿರುಗಬೇಕು. ನೆನ್ನೆಗಿಂತ ಇವತ್ತು ಮೊದಲು ನೆನಪಿಗೆ ತಂದುಕೋ. 2:5ನೇ ವಾಕ್ಯ ಏನು ಹೇಳುತ್ತೆ? ಮಾಡುತ್ತಿದ್ದ ಕೃತ್ಯಗಳನ್ನು
ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ, ರಿಪೆಂಟ್ ಆಗು, ನಿನ್ನ ಮೈಂಡನ್ನು ಬೇರೆ ಕಡೆಗೆ ತಿರುಗಿಸು. 3ನೇದಾಗಿ 5ನೇ ವಾಕ್ಯದಲ್ಲಿ ಹೇಳುತ್ತೆ, ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ನೀನೇನು ಮಾಡಬೇಕು? ಮೊದಲು ಯಾವ್ದು ಮಾಡ್ತಾ ಇದ್ದೆ ನೀನು? ಯೇಸು ಸ್ವಾಮಿನ ನಂಬಿ ಬಂದಾಗ ಅದನ್ನು ನೀನು ಮಾಡಬೇಕು. ಈ ವಾರದಲ್ಲಿ ನಾವು ಈ ವಾಕ್ಯವನ್ನು ಸಂದೇಶ ಸಿದ್ಧ ಮಾಡುವಾಗ ಆ ಊರಿನಲ್ಲಿ ಒಂದು ಅನಾಥ ಮಕ್ಕಳುಗಳ ಹತ್ರಕ್ಕೆ ನಾನು ಹೋದೆ, ಮಕ್ಕಳನ್ನು ಕರ್ಕೊಂಡು. ನನ್ನ ಆರಂಭದ ಸೇವೆ ಮಾಡಿದ್ದು ನಾನು ಚಿಕ್ಕ ಮಕ್ಕಳ ಜೊತೆನೆ. ಆದರೆ ಮತ್ತೆ ಆ ಮಕ್ಕಳುಗಳ ಜೊತೆ ಟೈಮ್ ಕಳೆದು ಆಡಾಡಿ ಸೂಜಿ ಅಂಕಲ್ ಅಂತ ಸ್ವಲ್ಪ ಹೊತ್ತು ಸಮಯ ಕಳೆದು ಅವ್ರಿಗೆ ಬೇಕಾಗಿರೋದನ್ನೇನೋ ನನ್ನಿಂದ ಮಾಡಲಿಕ್ಕೆ ಮಾಡಿ ವಾಪಸ್ ಬರುವಾಗ ಅಲ್ಲೊಬ್ಬ ವ್ಯಕ್ತಿ ಟೋನಿ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆ ಟೋನಿ ಅನ್ನೋವಂಥ ವ್ಯಕ್ತಿ ಅವನಿಗೆ ಲಕ್ವ ಹೊಡೆದಿದ ತಕ್ಷಣವೇ ಅವನ ಹೆಂಡತಿ ಮಗು ಅವನ್ನ ಬಿಟ್ಟು ಹೋಗ್ಬಿಟ್ಟಿದೆ. ಬೀದಿ ಪಾಲಾಗಿದ್ದಾನೆ ಅವನು. ಆದರೆ ಅವನ ಆಶ್ರಮಕ್ಕೆ ಬಂದಿದ್ದಾನೆ. ಅಲ್ಲಿ ಆಶ್ರಮದ ಒಳಗಡೆ 2ನೇ ದಿನಕ್ಕೆ ದೇವರ ಕೃಪೆಯಿಂದ ಅಲ್ಲಿ ಅವನು ನಡೆಯೋಕ್ಕೆ ಸ್ಟಾರ್ಟ್ ಆಗಿದ್ದಾನೆ. ಟೋನಿ ಒಂದು ವೀಲ್ ಚೇರಲ್ಲಿ ಕೂತಿದ್ದಾನೆ. ಪ್ರೇಯರ್ ಮಾಡುವಾಗ ಹೇಳ್ತಾ ಇದ್ದಾನೆ, ಟೋನಿ ಸರ್, ನನ್ನ ಹೆಂಡ್ತಿ ನನ್ನ ಮಗಳು ಇಷ್ಟೇರ, ಅವಳು ಬರ್ತಾ ಇಲ್ಲ ಪಾಸ್ಟ್ರೆ. ಆದರೆ ಇಲ್ಲಿರೋ ಮಕ್ಕಳೆಲ್ಲ ನನಗೆ ನನ್ನ ಮಕ್ಕಳು ಥರ ಅನ್ನಿಸ್ತಾ ಇದೆ. ನೀವು ಹೋಗಿದ್ದೀರಾ ಅಂಥ ಸ್ಥಳಗಳಿಗೆ, ನಿಮಗೆ ಹೋಗ್ಲಿಕ್ಕೆ ಆಸೆ ಇದೆಯಾ? ನೀವು ಆರಂಭದಲ್ಲಿ ಯಾವುದನ್ನು ಮಾಡ್ತಿದ್ರೋ ಅದನ್ನು ಮಾಡಬೇಕಂತ ಆಸೆ ನಿಮಗಿದ್ರೆ ಅವಕಾಶಗಳನ್ನು ದೇವರು ನಿಮಗೆ ಕೊಡ್ತಾನೆ. ಯಾಕೆ ಸಭೆಗೆ ಇವತ್ತು ಸಂತೋಷ ಇಲ್ಲ? ಸೇವೆ ಮಾಡದೇ ಇರೋದ್ರಿಂದಲೇ ಸಂತೋಷ ಇಲ್ಲ. ಆದಿ ಪ್ರೀತಿ ಇವತ್ತು ಎಲ್ಲ ಚರ್ಚ್ಗಳಲ್ಲೂ ನೀವು ಗಮನಿಸಿ ನೋಡೋದಾದರೆ, ನಾನು ಹೇಳೋದು ನೀವು ಕಾಣಿಕೆ ಕೊಡೋದ್ರ ಬಗ್ಗೆ ಹೇಳ್ತಾ ಇಲ್ಲ. ಯುವರ್ ಡಿವೋಷನ್, ನೀನು ದೇವರೊಂದಿಗೆ ಕಳೆಯುವಂಥ ಆ ಸಮಯ, ಅದೊಂದು ಅದ್ಭುತವಾದಂಥ ಕ್ಷಣ. ಅದಕ್ಕೆ ಕಳೆದ ವಾರದಲ್ಲಿ ನಾನು ಲಕ್ಷ್ಮಣ್ ಫೋನ್ನಲ್ಲಿ ಪ್ರೇಯರ್ ಮಾಡುವಾಗ ದಿಢೀರಂತ ಒಂದು ಪ್ರೇಯರ್ ಬಂತು. ಲಕ್ಷ್ಮಣ್ಣು ನಾನು ಇಬ್ಬರು ಪ್ರೇಯರ್ ಮಾಡ್ತಾಯಿದ್ವಿ. ಏನು ಪ್ರೇಯರ್ ಮಾಡಿದ್ವಿ? ದೇವರೇ, 20 ವರ್ಷ ಆದಮೇಲೂ ನನಗೆ ಈ ಬೈಬಲ್ ಓದುವಾಗ ಕಣ್ಣೀರು ಬರುವ ಹಾಗೆ ನೀನು ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಚರ್ಚ್ ಕಟ್ಟಿದ್ದಕ್ಕಾಗಲ್ಲ, ಆತ್ಮಗಳಿಗೆ ಆಶೀರ್ವಾದವಾಗಿರೋದಕ್ಕಾಗಲ್ಲ, ಯೂಟ್ಯೂಬ್ ಮಾಡಿದ್ದಕ್ಕಾಗಲ್ಲ, ಜನರುಗಳು ಯಾರ್ಯಾರೋ ನಮ್ಮನ್ನು ಹುಡ್ಕೊಂಬರ್ತಾರೆ ಅದಕ್ಕಲ್ಲ. ನಾವು ಏನಕ್ಕೆ ಸ್ತೋತ್ರ ಮಾಡಬೇಕಂದ್ರೆ ಆದಿ ಪ್ರೀತಿ. ನಿಮಗೆಲ್ಲ ಎಷ್ಟು ಜನಕ್ಕೆ ಅನುಭವ ಆಗಿದೆ? ನೀವು ಯಥಾರ್ಥವಾಗಿ ಹೇಳ್ತೀರಾ? ನೀವು ರಕ್ಷಣೆ ಹೊಂದಾಗ ಶಿಲುಬೆ ಓದುವಾಗ ನಿಮ್ಗೆ ಅಳು ಬಂದಿದೆಯಾ? ನಿಮಗೆ ಎಲ್ಲೋ ಒಬ್ಬರೋ ಇಬ್ಬರೋ ನೀವು ಹೇಳ್ತೀರಾ. ನಿಮಗೆ ಕೆಲವರಿಗೆ ಅದು ಬಂದೂ ಇಲ್ಲ ಅಂದರೆ ನೀವು ಆ ಪ್ರೀತಿಗೆ ಬಂದಿಲ್ಲ. ಶಿಲುಬೆ ಬಗ್ಗೆ ಓದುವಾಗ ದೇವರ ಅರಿವು ನಿಮಗೆ ಗೊತ್ತಾದಾಗ, ನನಗಾಗಿ ಆತನ ಪ್ರಾಣ ಕೊಟ್ಟು, ಅದಕ್ಕೆ ಗಿರೀಶ್ ಹೇಳಿದಾಗ ಅವನ ಹತ್ರ ಒಂದು ಆನ್ಸರ್ ಇಲ್ಲ. ಯಾಕಂದರೆ ಬೇರೆಯವರು ದೇವರ ಮೇಲೆ ಭಯದಿಂದ ಮಾಡ್ತಿದ್ದಾರೆ. ನಾನು ದೇವರನ್ನ ಪ್ರೀತಿಸ್ತಾ ಇರೋದು ಯಾವುದ್ರ ಮೇಲೆ? ಪ್ರೀತಿಯ ಆಧಾರದ ಮೇಲೆ. ಇವತ್ತು ನಾನು ನಿಮ್ಮ ಹತ್ರ ಸಭೆಯಾಗಿ ದೇವರ ಮಕ್ಕಳೇ, ನಿಮ್ಗೆ ಆ ಪ್ರೀತಿ ಇದೆಯಾ? ನಾನು ಮೊದಲು ನಿಮ್ಗೆ ಹೇಳಿದ್ದೆ, ಲೆನಾರ್ಡ್ ರಾವೆನ್ ಹಿಲ್ ನನಗೆ ತುಂಬ ಯಾಕೆ ಇಷ್ಟ ಅಂದರೆ, ಯಾಕೆ ಅವತ್ತು ಅಷ್ಟು ದೊಡ್ಡ ಸೇವೆಗಳನ್ನು ಮಾಡ್ತಾರೆ. ಸೇವೆಗಳನ್ನ ಮಾಡಿದಾಗ ಒಂದು ದಿವಸ ಸೇವೆಗೆ ಅಂತ ಹೋಗಿರ್ತಾರೆ, ಒಂದು AW ಟೋಸರ್ ಅನ್ನೋವಂಥ ಚರ್ಚ್ನಲ್ಲಿ ಹೋಗಿ ಸೇವೆ ಮಾಡಿ ಪ್ರಸಂಗ ಮಾಡ್ತಾ ಇರ್ತಾರೆ. ದಿಢೀರಂತ ಬೆಂಕಿ ಬಿದ್ದುಬಿಡುತ್ತೆ ಬಿಲ್ಡಿಂಗ್ಗೆ. ಜೊತೆಗೊಬ್ಬ ಪ್ಲಂಬರ್ ಇದ್ದ, ಅವನು ಪೈಪ್ ಕೆಲಸ ಮಾಡೋನು. ಅವನಿಗೆ ಪ್ರೇಯಿಂಗ್ ಪ್ಲಂಬರ್ ಅಂತ ಕರೆಯೋರಂತೆ. ಯಾವಾಗಲೂ ಆತ್ಮನಿಂದ ತುಂಬಿ ಪ್ರಾರ್ಥನೆ ಮಾಡೋನಂತೆ. ಅವನು ಪ್ರಾರ್ಥನೆ ಮಾಡ್ತಾ ಇರೋನು, ದಿಢೀರಂತ ಬೆಂಕಿ ಬಿದ್ದುಬಿಡ್ತಾ ಆ ಹೋಟ್ಲಿಗೆ. ಲೆನಾರ್ಡ್ ರಾವೆನ್ ಹಿಲ್ ಮೇಲೆ 4 ಮಾಡಿಯಿಂದ ದಬಕ್ಕಂತ ಬೀಳ್ತಾರೆ ಕೆಳಗಡೆ. ಅವನನ್ನು ಎಸ್ಕೇಪ್ ಮಾಡಿಬಿಟ್ಟು ಲಾಸ್ಟಲ್ಲಿ ಅವ್ರು ಬಿದ್ದಾಗ ಐಸ್ ಗೆಡ್ಡೆ ಮೇಲೆ ಅವ್ರು ತಮಾಷೆಯಾಗಿ ಹೇಳ್ತಾರೆ. ಒಬ್ಬ ಬಂದು ಏನು ಮಾಡ್ತಿದ್ದೀರಾ ಅಂದರೆ, ಕಾಂಟ್ ಯು ಸಿ ಐ ಆಮ್ ಪ್ಲೇನಿಂಗ್ ಟೆನ್ನಿಸ್ ಅಂದ್ರಂತವ್ರು. ಟೆನ್ನಿಸ್ ಆಡ್ತಾ ಇದ್ದೀನಿ ನೋಡಿ, ಏನು ಮಾಡ್ತಿದ್ಯಾ ಅಂದ್ರಂತೆ. ಆದರೆ ಐಸ್ ಗೆಡ್ಡೆ ಮೇಲೆ ಬಿದ್ದು 4 ಮಾಡಿಯಿಂದ ಬಿದ್ದಾಗ ಆ AW ಟೋಸರ್ ಅನ್ನುವಂಥ ಸೇವಕರು ಮಾರನೇ ದಿವಸ ನ್ಯೂಸಲ್ಲಿ ಬರುತ್ತೆ, ಹೀರೋ ಪಾಸ್ಟರ್ ಒಬ್ಬ ವ್ಯಕ್ತಿಯನ್ನು ಕಾಪಾಡಿ 4ನೇ ಮಾಡಿಯಿಂದ ಬಿದ್ದಿದ್ದಾರೆ. ಆದರೆ ಅಂಥ ಪಾಸ್ಟರ್ ಅಂತ ಹೇಳಿ ಟೋಸರ್ಗೆ ವಿಷಯ ಗೊತ್ತಾಗಿ ಅವ್ರ ಚರ್ಚಿಗೆ ಹೋಗಿ ವಾಕ್ಯ ಕೊಡೋಕೆ ಹೋಗಿರೋಳು ಲೆನಾರ್ಡ್ ರಾವೆನ್ ಹಿಲ್. ಆದರೆ ವಾಪಸ್ ಬೆಳಗ್ಗೆ ಬಂದು ನ್ಯೂಸ್ ಕೇಳಿ ಓಡ್ ಬಂದರೆ ಅಲ್ಲಿ ಆಸ್ಪತ್ರೆಯಲ್ಲಿ ಸಿಗ್ತಾ ಇಲ್ಲ, ಯಾರು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಆ್ಯಂಬ್ಯುಲೆನ್ಸ್ಗಳು, ಜನರುಗಳು ಎಷ್ಟೋ ಬೆಂಕಿಯಿಂದ ಅನಾಹುತ ಆಗಿದೆ. ಆದರೆ ಕೇಳ್ತಾರೆ, ಇಲ್ಲೊಬ್ಬ ಪಾಸ್ಟ್ರು ಬಂದ್ರಾ ಅಂತ. ಅದಕ್ಕೊಬ್ಳು ನರ್ಸ್ ಹೇಳ್ತಾಳಂತೆ, ನನಗೆ ಪಾಸ್ಟ್ರ ಯಾರು ಅಂತ ಗೊತ್ತಿಲ್ಲ, ಆದರೆ ಅವನಿಗೆ ರಕ್ತ ಹರಿತಿತ್ತು, ಆದರೆ ಡು ಯು ಲವ್ ಜೀಸಸ್ ಅಂತ ಕೇಳ್ತಾ ಇದ್ರು ಅಂದಂತೆ. ನೀನು ಯೇಸು ಸ್ವಾಮಿನ ಪ್ರೀತಿಸ್ತಿದೀಯಾ? ಹಾಗಿದ್ರೆ ಆ ವ್ಯಕ್ತಿಯಲ್ಲಿ ಅವನೇ ಕರೆಕ್ಟು, ಎಲ್ಲಿದ್ದಾನೆ? ಹೋಗಿ ನೋಡಿದ್ರೆ ಕಾಲುಗಳು ಸೊಂಟ ಮುರಿಯಲ್ಪಟ್ಟು ಲೆನಾರ್ಡ್ ರಾವೆನ್ ಹಿಲ್ ಹಾಸಿಗೆ ಮಲಗಿದ್ದಾರೆ. ಅವ್ರ ಹೆಂಡತಿ ಬೇರೆ ದೇಶ ಅಮೇರಿಕಾದಲ್ಲಿದ್ದಾರೆ. ಆದರೆ ಅಂಥ ಆಸ್ಪತ್ರೆಯಲ್ಲಿರುವಾಗ ದೇವರು ಅವರಿಗೆ ಲೂಕನು ಬರೆದ ಸುವಾರ್ತೆಯ ವಾಕ್ಯನ ಕೊಟ್ರಂತೆ. ಮಾರನೇ ದಿನ ನಾವು ಓದುವಾಗ, ನೀನು ನನ್ನ ಪಾದಕ್ಕೆ ಎಣ್ಣೆಯನ್ನು ಹಚ್ಚಲಿಲ್ಲ,
ನನಗೆ ನೀನೇನು ಮಾಡಲಿಲ್ಲ, ಮುತ್ತಿಡಲಿಲ್ಲ. ನನಗೆ ನೀನೇನು ಮಾಡಲಿಲ್ಲ, ಪ್ರೀತಿಸ್ಲಿ. ಅದರಲ್ಲೇ ನೋಡ್ರಾವೆ ನೀನು ಹೇಳ್ತಾರೆ, ದೇವರೇ ನಾನು ಜಗತ್ತಿನಲ್ಲಿ ಎಲ್ಲ ಕಡೆಗೆ ಹೋಗಿ ಸೇವೆ ಮಾಡಿ ಬಂದೆ, ಆದರೆ ನಿನಗೆ ಮುತ್ತಿಡೋಕ್ಕೆ ನನಗೆ ಸಮಯ ಇಲ್ಲ. ವಿಶ್ವಾಸಿಗಳೇ, ನಿಮ್ಮ ಮನೆಗಳಲ್ಲಿ ನಿಮಗೆ ಮುತ್ತಿಡೋಕ್ಕೆ ಸಮಯ ಇದೆಯಾ ದೇವರಿಗೆ? ನಾನು ನಿಮ್ಮ ಜೀವಿತಕ್ಕೆ ಸಾಯೋವರೆಗೂ ಒಂದು ಪಾಠನ ನಾನು ನಿಮ್ಗೆ ಹೇಳ್ಕೊಟ್ಟು ಸಾಯ್ತೀನಿ. ನೀವುಗಳು ದೇವರ ಸನ್ನಿಧಿಯಲ್ಲಿ, ಅದಕ್ಕೆ ನೀವು ಯಾವ ಕೂಟಗಳು ಅಟೆಂಡ್ ಮಾಡೋದು, ಅದು ಇದು ಅವುಗಳಲ್ಲೆಲ್ಲ ಬೆಳೆಯೋದಕ್ಕಿಂತ ದೇವರ ಪಾದಕ್ಕೆ ಮುದ್ದಿಡೋದನ್ನ ನೀವು ಕಲ್ತ್ಕೊಳ್ರಿ ಡೈಲಿ. ಅದು ಒಂದು ವೇಳೆ ನಿಮ್ಗೆ ಇಲ್ಲದೆ ಇದ್ದರೆ ನೀವು ಎಷ್ಟೇ ಕೂಟಗಳು ಅಟೆಂಡ್ ಮಾಡಿ, ಎಷ್ಟೇ ಉಜ್ಜೀವನ ಕೂಟಗಳನ್ನು ನೀವು ಕಲೀರಿ, ಆದರೆ ವೈಯಕ್ತಿಕವಾಗಿ ನಿನಗೂ ದೇವ್ರಿಗೂ ಆ ಪ್ರೀತಿ ಇದೆಯಾ? ನನಗೆ ನನ್ನ ಸಭೆ ಮೇಲೆ ಭಾಳ ಆಸೆ ಒಂದೇ ಏನಂದರೆ, ದೇವರೇ ನನ್ನ ಸಭೆ ಮಕ್ಕಳು ಡೈಲಿ ನಿನ್ನನ್ನು ಒಂದು ಸಮಯ ತಗೊಂಡು ಆರಾಧಿಸ್ಬೇಕು. ಆ ಪ್ರೀತಿ ನಿಮ್ಮಲ್ಲಿ ಇಲ್ಲ ಅಂದರೆ, ಪ್ರಿಯ ದೇವರ ಮಕ್ಕಳೇ, ನಾವು ದೇವರನ್ನು ಸೇವಿಸ್ತಾ ಇಲ್ಲ. ಆ ಪ್ರೀತಿಯಿಂದ ಹೊರಬರೋದು ಸೇವೆ ಆಗಬೇಕು. ನಿಮ್ಗೆ ಅರ್ಥ ಆಗ್ತಿದೆಯಾ? ನಾನು ನಿಮಗೆ ಪ್ರಸಂಗ ಮಾಡೋದು ಭಾನುವಾರ ಬರಬೇಕಾಗಿರೋದು ಏನಂದರೆ, ದೇವರ ಮೇಲೆ ಇಟ್ಟಿರುವಂಥ ಪ್ರೀತಿಯಿಂದ ನಿಮಗೆ ನಾನು ಭಾನುವಾರ ವಾಕ್ಯ ತರಬೇಕು. ಆ ಪ್ರೀತಿ ನನ್ನನ್ನು ಒತ್ತಾಯಪಡಿಸ್ತದೆ. ಆ ಪ್ರೀತಿ ಮತ್ತೆ 1 ಥೆಸಲೋನಿಕ 1:10 ವಾಕ್ಯದಲ್ಲಿ ನೋಡ್ರಿ, ಆ ವಾಕ್ಯ ಎಂಥ ಸುಂದರವಾದಂಥ ವಾಕ್ಯ. 1 ಥೆಸಲೋನಿಕ 1:10 ಆತನು ಸತ್ತವರೊಳಗಿಂದ ಎಬ್ಬಿಸಿದಂಥ ಆಕಾಶದೊಳಗಿಂದ ಬರುವಂಥ ಆತನ ಕುಮಾರನನ್ನು ಎದುರು ನೋಡುವವರಾದಿರೆಂತಲೂ ತಿಳಿಸುತ್ತಾರೆ. ಈ ಯೇಸುವು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವ ಆತನು. ಹಾಲೆಲೂಯ. ಅಂದ್ರೆ ಅರ್ಥ ಏನು? ಆ ಸಭೆ ಬರೀ ಮಾದರಿ ಸಭೆ ಅಲ್ಲ, ಮನ ತಿರುಗಿದ ಸಭೆ ಅಲ್ಲ, ಆ ಸಭೆ ಮೊದಲಗಿತ್ತಿಯಾದ ಸಭೆ. ಆ ಸಭೆ ಏನಾಗಿತ್ತು? ಮೊದಲಗಿತ್ತಿಯಾಗಿತ್ತು. ಮೊದಲಗಿತ್ತಿ ಅಂದರೆ ನಿಮಗೆ ಗೊತ್ತಿದೆಯಲ್ಲ, ಒಬ್ಬ ಗಂಡನಿಗೆ ಪ್ರೀತಿಸುವಂಥ ಹೆಂಡತಿಯಾಗಿತ್ತು. ಅದಕ್ಕೆ ಪ್ರತಿಯೊಬ್ಬ ವಿಶ್ವಾಸಿಗಳು ದೇವರಲ್ಲಿ ಬರ್ತಾ ಒಂದು ವೇಳೆ ನೀವು 2 ವರ್ಷದ ವಿಶ್ವಾಸಿಗಳಾಗಿ ನಿಮಗೆ ಇದನ್ನು ನಾನು ಸ್ವಲ್ಪ ಜಾಸ್ತಿ ಟೀಚ್ ಮಾಡೋ ಹಾಗೆ ಅನ್ನಿಸ್ಬೋದು, ಆದರೆ ನಿಮಗೆ ನಾನು ಅರ್ಥ ಆಗುವ ಹಾಗೆ ಹೇಳ್ತಾ ಇದ್ದೀನಿ. ಒಬ್ಬ ಸಭೆ ವಿಶ್ವಾಸಿ ದೇವರಲ್ಲಿ ಬರ್ತಾ ಅವನು ಶಿಷ್ಯನಾಗಬೇಕು. ಶಿಷ್ಯನಾದ ಮೇಲೆ ನಿಮಗೆ ಒಂದು ವೇಳೆ ಆಸಕ್ತಿ ಇದ್ದರೆ, ನಾನು ಯೋಚನೆ ಮಾಡ್ತೀನಿ, ಯಾರಾದರೂ ಕೇಳ್ತಾರ? ಒಂದು 5-6 ಜನ ಬಂದು ಬೈಬಲ್ ಸ್ಟಡಿಗೆ ನಾನು ಗಮನಿಸ್ತಾ ಇದ್ದೀನಿ, ಯಾರಾದರೂ ಕೇಳ್ತಾರ? ಒಂದು ಶಿಷ್ಯತ್ವಕ್ಕೆ ಬರಬೇಕು ಅನ್ನೋಂಥ ಆಸೆ. ವಿಶ್ವಾಸಿ ಶಿಷ್ಯನಾಗಬೇಕು, ಶಿಷ್ಯತ್ವಕ್ಕೆ ಬೆಲೆ ಕಟ್ಟಬೇಕು, ನೋಟ್ಸ್ಗಳು ಬರ್ಕೋಬೇಕು, ಕಲ್ತ್ಕೋಬೇಕು, ಒಂದು ಆಸೆ ಬರಬೇಕು. ಒಂದು 5 ಜನ. ಯಾಕಂದರೆ ನಾವು ವಿಶ್ವಾಸಿಯಾಗಿ ಬಂದೇ ಜಾಣ, ಓದೇ ಜಾಣ, ಸಾಕು ಜಾಣ. ಅದಕ್ಕೆ ಯೇಸು ಸ್ವಾಮಿ ಯಾಕೆ ದೇವರು ಇವತ್ತು ಸೇವೆ ಮಾಡುವಂಥವ್ರು ಕೂಡ ಶಿಷ್ಯರಾಗದೇ ಇರೋದ್ರಿಂದಲೇ ಸೇವಕರುಗಳು ಇವತ್ತಿಲ್ಲ. ನಾನು ಅದಕ್ಕೆ ಉಡುಪಿಯಲ್ಲಿ ಚಾಲೆಂಜ್ ಆಗಿ ಹೇಳ್ತಾ ಇದ್ದೆ, 20 ವರ್ಷದ ಹಿಂದೆ ನಾವುಗಳೆಲ್ಲ ಆಸ್ತಿ ಪಾಸ್ತಿ ನೋಡಲ್ಲ ಸೇವಕರಾಗಿ ಬಂದಿದ್ದು. ಫುಲ್ ಟೈಮ್ಗೆ ಎಲ್ಲರೂ ಕೆಲವರು ಸೇವಕರಾಗಿ ಹೆಂಗೆ ಬಂದರು ಅಂದರೆ, ಅವತ್ತು ಊಟದ ಕಷ್ಟ ಇತ್ತು, ಪರಿಸ್ಥಿತಿ ಹದಗೆಟ್ಟಿತ್ತು, ಮನೇಲೇನೂ ಇರಲಿಲ್ಲ, ಆದರೆ ಫುಲ್ ಟೈಮಿಗೆ ಬರೋಕ್ಕೆ ಒಂದು ಧೈರ್ಯ ಬಂದ್ಬಿಡ್ತು ನಮಗೆ. ಇವತ್ತು ನಾನು ನಿಮ್ಮ ಹತ್ರ ತಾಳ್ಮೆಯಿಂದ ಹೇಳ್ತೀನಿ, ನೀವು ನಾಳೆ ಕೆಲಸ ಬಿಟ್ಟು ಸೇವೆಗೆ ಬರ್ತೀರಾ? ದೇವ್ರು ನಿಮಗೆ ಹೇಳಿದ್ರೆ ಒಂದು ಧೈರ್ಯ ಇದೆ ನಿಮಗೆ ಶಿಷ್ಯರಾಗಿ ಬರಲಿಕ್ಕೆ, ಕಳ್ಕೊಂಡು ಬರಲಿಕ್ಕೆ. ಅದಕ್ಕೆ ಯಾಕೆ ದೇವರು ಇವತ್ತು ನಾನು ಅದಕ್ಕೆ ನನಗೊಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವರೇ 20 ವರ್ಷದಿಂದ ಹೆಂಗೆ ವಿಶ್ವಾಸಿಗಳು ಸೇವೆ ಮಾಡಲಿಕ್ಕೆ ಸೇವಕರಾಗಿ ಎಲ್ಲವನ್ನ ಬಿಟ್ಟು ಬರುವಂಥ ಒಂದು ಧೈರ್ಯ ಬಂತು, ಆ ಧೈರ್ಯವನ್ನು ಕೊಡು ಸ್ವಾಮಿ ಇವತ್ತಿನ ವಿಶ್ವಾಸಿಗಳಿಗೆ. ಯಾಕೆಂದರೆ ಶಿಷ್ಯನು ಮಾತ್ರನೇ ಸೇವೆ ಮಾಡ್ತಾನೆ. ಶಿಷ್ಯನಿಗೆ ದೇವರಿಗಾಗಿ ಬದುಕಬೇಕನ್ನುವಂಥ ಆಸೆ ಬರುತ್ತೆ. ನೀವೆಲ್ಲ ಕೆಲಸ ಬಿಡಬೇಕಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ದೇವರು ನಿಮ್ಮನ್ನು ಕರೆದ್ರೆ ನಿಮಗೆ ಧೈರ್ಯ ಒಂದು ವೇಳೆ ಬರುತ್ತಾ? ಶಿಷ್ಯನು ಒಬ್ಬನು ನನ್ನನ್ನು ಹಿಂಬಾಲಿಸಿ ಬಂದರೆ ಎಲ್ಲವನ್ನು ಅವನೇನು ಮಾಡ್ತಾನೆ? ನಿರಾಕರಿಸು. ಇವತ್ತು ಈ ಬೋಧನೆ ಇಲ್ಲವೇ ಇಲ್ಲ, ನಿರಾಕರಿಸು. ಅದಕ್ಕೆ ಇವತ್ತು ಸೇವಕರುಗಳೇ ಇಲ್ಲ, ಫುಲ್ ಟೈಮ್ ಸೇವಕರುಗಳು ಇವತ್ತು ಹೊರಗಡೆ ಬರುವಂಥ ನಿಜವಾಗಿ ಯಥಾರ್ಥವಾಗಿ ಕೆಲಸ ಮಾಡ್ಕೊಂಡು ಇರೋದಾರೆ. ಅದ್ರ ಬಗ್ಗೆ ನಾನು ತಪ್ಪಾಗಿ ಹೇಳ್ತಾ ಇಲ್ಲ. ಧೈರ್ಯವಾಗಿ ದೇವರು ನನ್ನನ್ನು ನಡೆಸ್ತಾರೆ ಅನ್ನುವಂಥ ಧೈರ್ಯದಿಂದ ಬರೋರು. ಯಾಕಂದರೆ ನಾನು ಹೇಳ್ತಾ ಇದ್ದೀನಿ, ಈ ಚರ್ಚೆ ಎಷ್ಟು ವರ್ಷದ ವಿಶ್ವಾಸಿ ಇವರು ನೋಡ್ರಿ, ಮರ್ತುಬಿಡ್ರಿ. ಎಷ್ಟು ವರ್ಷದ ವಿಶ್ವಾಸಿ? ಥೆಸಲೋನಿಕ 21 ದಿವಸದಲ್ಲಿ ಉಂಟಾಯಿತು. ಈ ಚರ್ಚೆ ಎಷ್ಟು ವರ್ಷದ್ದು? 1.5 ವರ್ಷದ ಸಭೆ. 1.5 ವರ್ಷದ ಸಭೆ ಯಾರನ್ನ ಎದುರು ನೋಡ್ತಾ ಇದ್ದಾರೆ? ಆತನ ಮಗನಾದಂಥ ಯೇಸುವನ್ನ. ಹಾಲೆಲೂಯ. ನೋಡ್ರಿ, ಇವತ್ತು ದೇವರ ಬರೋಣ ಅಂತ ಹೇಳಿದ್ರೆ ನಿಮಗೆ ಖುಷಿನೇ ಬರ್ತಾ ಇಲ್ಲ.
ಯಾಕೆ ದೇವರ ಬರೋಣ. ನನಗೆ ಈಗಲೂ ನೆನಪಿದೆ, ಅವತ್ತು ಆರಂಭದಲ್ಲಿ ಸೇವೆಗಳಿಗೆಲ್ಲ ಬಂದಾಗ ಒಂದು ದಿವಸ ಮೈಸೂರಿಗೆ ಪ್ರಯಾಣ ಮಾಡಬೇಕು. ಪೊನ್ರಾಜ್ ಅಂಕಲ್ ಜೊತೆ ಪ್ರಯಾಣ ಮಾಡ್ತಿದ್ದೀನಿ ಬಸ್ಸಲ್ಲಿ. ಎದ್ದು ನಿಂತರು ಅಂಕಲ್ಲು, ಏಸು ಹೊರಪೋಗಿರಾರು ಅಂದರು. ಏಸು ಬರ್ತಿದ್ದಾನೆ, ತಂಬಿ ಎದೇಳು ಟ್ರಾನ್ಸ್ಲೇಟ್ ಮಾಡು. ನಾನು ಎದ್ದು ನಿಂತೆ, ಭಯ ನನಗೊಂದು ಕಡೆ ಎಲ್ಲಿ ಏಟಿ ಬೀಳುತ್ತೋ ಅಂತ. ಅಂಕಲ್ ಎಲ್ಲೋದ್ರೂ ಪ್ರಸಂಗ ಮಾಡ್ತಾ ಇದ್ದಿದ್ದು ಒಂದೇ, ಏಸು ಹೊರಪೋಗಿರಾರು, ಏಸು ಬೇಗ ಬರ್ತಾನೆ. ಅವ್ರ ಪ್ರಸಂಗಗಳಲ್ಲಿ ಒಂದು ದೇವರ ಶಕ್ತಿ ಚಲಿಸೋದು ನೋಡ್ತಾ ಇದ್ದೆ. ಅಂಥ ಶಕ್ತಿಯನ್ನು ನಾನು ಎಲ್ಲೂ ನೋಡಿಲ್ಲ. ಆದರೆ ಆ ಮನುಷ್ಯನಿಗೆ ಯಾವ ಬೈಬಲ್ ಕಾಲೇಜ್ ಇಲ್ಲ, ಯಾವ ತಲೆ ಜ್ಞಾನ ಇಲ್ಲ. ಆದರೆ ಇಂಜಿನಿಯರ್ ಆಗಿದ್ರು. ಅದನ್ನು 7 ವರ್ಷ ಮುಂಚೆನೇ ರಿಟೈರ್ಮೆಂಟ್ ತೊಗೊಂಡು ಹಳ್ಳಿಗಳಿಗೆ ಇಲ್ಲಿಗೆ ಬರೋಕ್ಕೆ ಆತನಿಗೆ ಯಾಕೆ ಆಸೆ ಬಂತು? ಅದು ಮೊದಲ ಗಿದ್ದೆ ಆಗ್ಲಿಕ್ಕೆ ಬಯಸ್ತಿದ್ದ. ಏಸು ಸ್ವಾಮಿಯನ್ನು ಅವತ್ತು ಮದ್ದೂರ್ ಹತ್ರ ಬಂದಾಗ ಒಬ್ಬ ಹೇಳ್ದ, ಕೂತ್ಕೊಳ್ರೋ. ನನಗೂ ಭಯ ಆಗಿ ನಾನು ಕೂತೆ. ಅಂಕಲು ಕೂತ್ಕೋ, ಅವನು ನಮ್ಮ ಪ್ರಸಂಗ ಮಾಡೋದನ್ನ ನಿಲ್ಲಿಸ್ಬೋದು, ಜವಂ ಪಂಡ್ರದ ನಿಲ್ತ ಮುಡಿயாது, ಪ್ರಾರ್ಥನೆ ಮಾಡೋದನ್ನ ನಿಲ್ಸೋಕ್ಕಾಗಲ್ಲ, ಮಾಡು ಪ್ರಾರ್ಥನೆ, ಇಬ್ಬರು ಸೇರಿ ಇಲ್ಲಿಂದ ಪ್ರಾರ್ಥನೆ ಮತ್ತೆ. ಯಾಕೆ ಆ ವ್ಯಕ್ತಿಗಳಲ್ಲೆಲ್ಲ ನಾನು ನೋಡಿದ್ದೇನೆಂದರೆ ದೇವರ ಬರೋಣ. ನಿಮಗೆ ಗೊತ್ತಾ, ತೆಸ್ಲೋನಿಕದವ್ರಿಗೆ 2ನೇ ತೆಸ್ಲೋನಿಕ ಓದ್ ನೋಡ್ರಿ, ಯೇಸು ಸ್ವಾಮಿ ಬೇಗ ಬರ್ತಾರೆ ಅಂತ ನೆನೆಸ್ಕೊಂಡು ಕೆಲಸ ಮಾಡೋದು ಬಿಟ್ಬಿಟ್ರಂತವರೆಲ್ಲ. ಅದಕ್ಕೆ ಪೌಲ ಹೇಳೋದು, ನೀವು ಕೆಲಸ ಮಾಡದೆ ಯಾವನು ಊಟ ಮಾಡಬಾರ್ದು ಅಂತ. ಅವ್ರಿಗೇನಂದ್ರೆ ನಾಳೆ ಯೇಸು ಸ್ವಾಮಿ ಬರ್ತಾನಲ್ಲ, ಹಂಗಾಗಿ ಇವಾಗ ಯಾಕೆ ದುಡಿಯೋಕ್ಕೆ? ಹಂಗೇನಾದರೂ ನೀವು ಮಾಡಿದ್ರೆ ದೊಣ್ಣೆ ಇಟ್ಕೊಂಬರ್ತೀನಿ ನಿಮ್ಮ ಮನೆಗೆ. ಆ ಅರಿವಿನಲ್ಲ ನಾನು ನಿಮ್ಗೆ ಹೇಳ್ತಾ ಇರೋದು. ದೇವರ ಬರೋಣದ ಬಗ್ಗೆ ಅವರಿಗೆ ಒಂದು ಅರಿವೇನಿತ್ತಂದರೆ ಯೇಸು ಸ್ವಾಮಿ ಬೇಗನೆ ಬರ್ತಾನೆ ನೋಡ್ರಿ. ಅದಕ್ಕೆ ಆ ಸಭೆಗೆ ಇವತ್ತು ಸಭೆಯ ಮಕ್ಕಳೇ, ನಿಮಗೆ ಇದು ಬೇಕೇ ಬೇಕಂತ ದೇವರು ನನ್ನ ಹೃದಯದಲ್ಲಿ ಹೇಳಿದ್ನು. 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಆ ಸಭೆಯಲ್ಲಿ ನಂಬಿಕೆ ಇತ್ತು, ಕೆಲಸ ಇತ್ತು, ಪ್ರೀತಿ ಇತ್ತು, ಪ್ರಯಾಸ ಇತ್ತು. 2ನೇ ವಾಕ್ಯದಲ್ಲಿ ಹೇಳುತ್ತೆ, ಯೇಸು ಕ್ರಿಸ್ತನ ಮೇಲಣ ನಿರೀಕ್ಷೆಯಿಂದ ಉಂಟಾದ ನಿಮ್ಮ ಸೈರಣೆಯನ್ನು ನಮ್ಮ ತಂದೆಯಾದ ದೇವರ ಮುಂದೆ. ಯೇಸುವಿನ ಮೇಲೆ ಬಂದಾಗ ನಿಮಗೇನು ಸಿಗುತ್ತೆ? ನಿರೀಕ್ಷೆ ಸಿಗುತ್ತೆ. ಆ ನಿರೀಕ್ಷೆಯಿಂದ ನಿಮಗೇನು ಸಿಗುತ್ತೆ? ಒಂದು ಸಹಿಸಿಕೊಳ್ಳುವಿಕೆ ಸಿಗುತ್ತೆ, ಒಂದು ಸೈರಣೆ ಸಿಗುತ್ತೆ. ಈ ಬಾಧೆಯನ್ನು, ಈ ಕಷ್ಟವನ್ನು ನಾನು ಹೇಗೆ ಸಹಿಸ್ಕೋಬೋದು? ನನಗೊಂದು ನಿರೀಕ್ಷೆ ಇದೆ ನನ್ನ ಮಕ್ಕಳ ಜೀವನದಲ್ಲಿ, ನನಗೊಂದು ನಿರೀಕ್ಷೆ ಇದೆ ನನ್ನ ಭವಿಷ್ಯದಲ್ಲಿ ಹಿಂಗಾಗುತ್ತೆ. ಯಾಕಂದರೆ ಆ ನಿರೀಕ್ಷೆಯನ್ನು ಯಾರು ಕೊಡ್ತಾನೆ ಅಂದರೆ ದೇವರು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಯಾಕೆ ನಾವು ನೀವು ದೇವರನ್ನೇ ಮಾತ್ರ ನಂಬೇಕಂದ್ರೆ ನಮಗಿಂತ ಮುಂಚೆ ದೇವರು ಹೋಗಿದ್ದಾನೆ. ನಮಗಿಂತ ಮುಂಚೆ ಒಬ್ಬನಿಗೆ ಹೋಗಿ ನಡೆಸೋ ಕೆಪಾಸಿಟಿ ಇದ್ದರೆ ಅವ್ರ ಕೈ ಹಿಡಿದು ನಡೆಯೋಕ್ಕೆ ನಮಗೆ ಭಯ ಬರುತ್ತಾ, ಧೈರ್ಯ ಬರುತ್ತಾ? ಅವ್ರಿಗೆ ಭವಿಷ್ಯ ಗೊತ್ತಿದೆಯಲ್ಲ. ನನ್ನ ಲೈಫ್ನಲ್ಲಿ ಏನೇನೋ ನಡೆದಿರ್ಬೋದು, ಆದರೆ ಅವ್ರಿಗೆ ನನ್ನ ಭವಿಷ್ಯ ಗೊತ್ತಿದೆ. ಆ ಯೇಸು ಕ್ರಿಸ್ತನ ಮೇಲಣ ನಿರೀಕ್ಷೆಯಿಂದ ಉಂಟಾದ, ಕೆಲವ್ರಿಗೆ ನಿರೀಕ್ಷೆ ಇದೆ ಆದರೆ ಸೈರಣೆ ಇಲ್ಲ. ನೋಡ್ರಿ, WE ಸಾಂಗ್ಸ್ಟರ್ ಆ ಸೇವಕರು ಒಳ್ಳೆ ಪ್ರಸಂಗ ಮಾಡ್ತಾಯಿದ್ರು, ದೇವರ ಆತ್ಮನಿಂದ ತುಂಬಿ ಪ್ರಸಂಗ ಮಾಡ್ತಾಯಿದ್ರು. ಒಂದು ದಿವಸ ಪ್ರಸಂಗ ಮಾಡ್ತಾ ಇದ್ದಾರೆ, ದಿಢೀರಂತ ಗಂಟಲು ನಿಂತೋಯ್ತು. ಯಾಕೆ? ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡ್ತಾರೆ, ಅವರಿಗೆ ಮಲ್ಟಿಪಲ್ ಆರ್ಗನ್ ಒಂದು ಆಟ್ರೋಫಿ ಅನ್ನುವಂಥ ಮಸ್ಕ್ಯುಲರ್ ಒಂದು ಅಟ್ರೋಫಿ ಅನ್ನುವಂಥ ಕಾಯಿಲೆ. ಆ ಕಾಯಿಲೆ ಏನು ಬರುತ್ತೆ? ಆ ಮಸ್ಕ್ಯುಲರ್ ಅಟ್ರೋಫಿ ಅನ್ನುವಂಥ ಕಾಯಿಲೆ ಶರೀರದಲ್ಲಿ ಒಂದೊಂದು ಅಂಗಗಳು ಸವದು ಹೋಗುತ್ತೆ. ಒಂದೊಂದು ಅಂಗಗಳು, ಕಾಲು, ಬೆರಳುಗಳು, ಕೈ ಎಲ್ಲವೂ ಸವೆದು ಹೋಗ್ತಾ ಇದೆ. ಆದರೆ ಸವೆದು ಹೋಗ್ತಾ ಇರುವಂಥ WE ಸಾಂಗ್ಸ್ಟರ್ ಒಬ್ಬ ಪ್ರಸಂಗಿಯಾಗಿ, ಅದ್ಭುತವಾದಂಥ ಪ್ರಸಂಗಿ. ನಾನೊಬ್ಬ ಪ್ರಸಂಗಿಯಾಗಿ ಹೇಳ್ತೀನಿ, ನನಗೆ ನನ್ನ ಗಂಟ್ಲು ಕಳ್ಕೊಳ್ಳೋದನ್ನ ನನಗೆ ಹೇಳಲಿಕ್ಕೆ ಆಗೋದೇ ಇಲ್ಲ. ಅದೇ ನನ್ನ ಜೀವ, ಪ್ರಸಂಗಿಸುವುದು, ದೇವರಿಗಾಗಿ ಮಾತಾಡೋದು ನನ್ನ ಜೀವ. ಪಾಸ್ಟರ್ ಜೊಸಾಯ, ಶ್ರೀಲಂಕಾದ ಪಾಸ್ಟ್ರು 75 ವರ್ಷ ಸೇವೆ ಮಾಡಿದ್ರು. ಆದರೆ ದಿಢೀರಂತ ಒಂದು ದಿವಸ ಅಳ್ತಾ ಇದ್ದಾರೆ. ಯಾಕೆ? ನಾನು ಅವ್ರನ್ನ ಶ್ರೀಲಂಕಾದಲ್ಲಿ ಹೋಗಿ ನೋಡಿದಾಗ, ಸನ್ ಐ ಕಾಂಟ್ ಸ್ಪೀಕ್, ಸನ್. ಪಾಸ್ಟರ್ ಜೊಸಾಯ ನಾನು ಹೋದಾಗ ಒಂದೇ ಒಂದು ಪ್ರಶ್ನೆ ಕೇಳಿದ್ದು, ದೇವರು ಯಾಕೆ ನನ್ನ ಗಂಟ್ಲು ತೆಗೆದ್ರು ಹೇಳು ಸುಜಿತ್. ಆದರೆ 15 ದಿವಸದಲ್ಲಿ ನಾನು ಇಂಥ ಸೇವಕರುಗಳ ಬಗ್ಗೆ ಎಲ್ಲ ಹೇಳಿ ಅವ್ರನ್ನ ಪ್ರೇರೇಪಿಸಿ ಬಂದೆ. ಇವತ್ತು ಹೇಳ್ತಿದ್ದೀನಿ, ಅವ್ರು ಮೆತ್ತಗೆ ಮಾತಾಡ್ತಾರೆ, ಅವ್ರ ಮಗ ಟ್ರಾನ್ಸ್ಲೇಟ್ ಮಾಡ್ತಾರೆ. 79 ವಯಸ್ಸಿನ ಆ ಮುದುಕ ಯಾಕೆ ಪ್ರಸಂಗ ಮಾಡಬೇಕು? ಎಲ್ಲ ಇದೆ, ಯಾಕೆ ಪ್ರಸಂಗ ಮಾಡಬೇಕು? ಅವರಿಗೆಲ್ಲ ಇರೋದು ಯೇಸು ಕ್ರಿಸ್ತನ ಮೇಲಿರುವ ನಿರೀಕ್ಷೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನೀವು ಏನೇನು ಆದೋಗ್ತಿದ್ದೀರಾ? ಇಂಥ ಸೇವಕರುಗಳು ಆದೋಗಿದ್ರೆ ನಾವು 5% ಆದೋಗಿಲ್ಲ. ಮತ್ತೆ ಯಾಕೆ ನಾವು ನಿರೀಕ್ಷೆ ಕಳ್ಕೋಬೇಕು? ನಿರೀಕ್ಷೆ ಕಳ್ಕೊಳ್ಬಾರ್ದು ದೇವರ ಮಕ್ಕಳೇ. ಯಾಕಂದರೆ ಯೇಸು ಕ್ರಿಸ್ತನ ಮೇಲೆ ಇಟ್ಟಿರುವಂಥ ನಿರೀಕ್ಷೆ ನಮಗೆ ಸೈರಣೆಯನ್ನು ಹುಟ್ಟಿಸುತ್ತೆ. ಅದಕ್ಕೆ ಬೇರೆಯವನಿಗೆ ಸಹಿಸ್ಕೊಳ್ಳೋ ಗುಣ ಇಲ್ಲ, ನಮಗೂ ನಿಮಗೂ ಸಹಿಸ್ಕೊಳ್ಳೋ ಗುಣ ಇದೆ. ಅದನ್ನು ಸಹಿಸ್ಕೊಂಡು ನಾವು ಮುಂದೆ ಹೋಗಲಿಕ್ಕೆ. ಅದಕ್ಕೆ ಸಾಂಗ್ಸ್ಟರ್ ಅವರು ಹೇಳ್ತಾರೆ, ನಾನು ಇಂಥ ಕಾಯಿಲೆ ಬಂದಾಗ 4 ಸಂಗತಿಗಳು ಬರ್ಕೊಳ್ರಿ. ಮೊದಲನೇದು,
ನಾನು ಕಂಪ್ಲೇಂಟ್ ಮಾಡಲ್ಲ, ದೂರು ಹೇಳಲ್ಲ. ಬರ್ಕೋಬೇಕು ನೀವು. ನಾನು ಇವುಗಳನ್ನು ಏನು ಮಾಡಲ್ಲ. ಯಾಕೆ ಅದನ್ನು ನಾನು ಕಳ್ಕೊಂಡೆ, ಅದೇ ಹಂಗಾಯಿತು ಇದು ಹಂಗಾಯಿತು, ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ದೂರು ಹೇಳಲ್ಲ. ಎರಡನೇದಾಗಿ ನನ್ನ ಮನೆಯನ್ನು ನಾನು ಸಂತೋಷವಾಗಿಡ್ತೇನೆ. ನೆನ್ನೆ ನಾನು ಹೆಂಡತಿ ಹೇಳಿದ್ಲು, ನನಗೆ ಜ್ವರದಲ್ಲಿ ಮೆಸೇಜ್ ಪ್ರಿಪೇರ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಅವಳಾಯಿತು, ಆಮೇಲೆ ಮಗು ಆಯಿತು, ನೆನ್ನೆ ನನಗೆ ಜ್ವರ ಮೆಸೇಜ್. ಆದರೆ ನಾನು ಹೆಂಡತಿ ಒಂದೇ ಒಂದು ಮಾತು ಹೇಳಿದ್ಲು, ಅಪ್ಪಗೆ ಜ್ವರ ಬಂದುಬಿಟ್ಟಿದೆ, ಮನೆಯಲ್ಲಿ ಕೇರ್ಫುಲ್ ಆಗಿರ್ಬೇಕು ನೀವು ಅಂದ್ಲು. ಯಾಕೆ ಗೊತ್ತಾ, ಜ್ವರ ಬಂದರೆ ಇಡೀ ಮನೆಯೇ ಏನು ಮಾಡಿಬಿಡ್ತಾರೆ ಅವರು, ಅದು ತಗೋಬಾ ಇದು ತಗೋಬಾ, ಅದು ಮಾಡು ಇದು ಮಾಡು, ಬರೀ ಎಲ್ಲ ಮಾಡಿಸ್ತಾರೆ. ಮನೇನ ಅಲ್ಲಾಡಿಸ್ಬಿಡ್ತಾರೆ. ಕೆಲವು ಕಾಯಿಲೆ ಬಂದರೆ ಗೊತ್ತಿದೆಯಲ್ಲ ನಿಮಗೆ, ಇಡೀ ಮನೆಯೇ ಅವ್ರು ಏನು ಮಾಡಿಬಿಡ್ತಾರೆ. ನನಗೆ ಸ್ಯಾಂಗ್ಸ್ಟರ್ ಒಂದು ಒಳ್ಳೆ ಇನ್ಸ್ಪಿರೇಷನ್. ಯಾಕಂದರೆ ನನ್ನ ಮನೆಯನ್ನು ಸಂತೋಷವಾಗಿಡ್ತೇನೆ. 3ನೇ ವಾಕ್ಯದಲ್ಲಿ ಐ ವಿಲ್ ಕೌಂಟ್ ಮೈ ಬ್ಲೆಸ್ಸಿಂಗ್, ನಾನು ಆಶೀರ್ವಾದಗಳನ್ನು ಎಣಿಸ್ತೇನೆ. 3ನೇದು, ನಾನೇನು ಮಾಡ್ತೇನೆ, ಆಶೀರ್ವಾದಗಳನ್ನು ನೆನೆಸ್ತೇನೆ. ನನಗೆ ಅದಿಲ್ಲ ಇದಿಲ್ಲ, ಆದರೆ ನನಗೆ ಒಳ್ಳೇದೇನೇನು ದೇವ್ರು ಮಾಡಿದಾನೋ ಅದನ್ನೆಲ್ಲ ನಾನು ನೆನೆಸ್ತೇನೆ. 4ನೇ ವಾಕ್ಯ, 4ನೇದು, ನಾನು ಇದನ್ನು ಕೂಡ ದೇವರಿಗೆ ಲಾಭವಾಗಿ ಬದಲಾಯಿಸ್ತೀನಿ. ಈ ಕಾಯಿಲೆ ಕೂಡ ನಾನು ಯಾರಿಗಾಗಿ ಬದಲಾಯಿಸ್ತೀನಿ, ದೇವರ ಲಾಭಕ್ಕೋಸ್ಕರ ಬದಲಾಯಿಸ್ತೀನಿ. ಏನಾಯಿತು, ಉಳಿದಿದ್ದು ಬರೀ 2 ಬೆರಳು ಸ್ಯಾಂಗ್ಸ್ಟರ್ಗೆ. ಆ 2 ಬೆರಳಲ್ಲಿ ಸಾಯಕ್ಕೆ 2 ದಿನ ಮುಂಚೆ ಒಂದು ಪುಸ್ತಕ ಬರೆದು WE ಸ್ಯಾಂಗ್ಸ್ಟರ್ ಸತ್ತು ಹೋದರು. 2 ಬೆರಳಿನಲ್ಲಿ ಒಂದು ಆತ್ಮಿಕ ಪುಸ್ತಕ ಬರೆದು ಅವರು ಸತ್ತು ಹೋದರು. ಆದರೆ ಅವ್ರು ಸಾಯುವಾಗ ಹೇಳಿದ್ರಂತೆ, ಓ ವಾಟ್ ಎ ಜಾಯ್, ದೇವರ ಬರೋಣಕ್ಕೆ ನಾನು ಆತನ ಬಳಿಗೆ ಹೋಗುವುದು ನನಗೆ ಎಂಥ ಸಂತೋಷ. ಅವರುಗಳೆಲ್ಲ ನಿಮಗೂ ನಮಗೂ ಏನು ಮಾದರಿ ತೋರಿಸ್ತಾರೆ ಅಂದರೆ, ಆ ಶಿಲುಬೆ, ಆ ಬಾಧೆ, ಆ ಕಷ್ಟಗಳನ್ನು ಅವರು ಸಹಿಸ್ಕೊಂಡ್ರು. ಇವತ್ತು ನಾ ಮೊದಲಗಿತ್ತಿಯಾಗಿ. ಅದಕ್ಕೆ ನನಗೆ ಯಾಕೆ ಒಂದು ಕಡೆ ಖುಷಿ, ಯುದ್ಧಗಳು ಇವೆಲ್ಲ ಆಗ್ತಾ ಇದೆ ಅಂದರೆ, ಒಂದು ನಿಮಗೂ ನಮಗೂ ನಿರೀಕ್ಷೆ ಬರಬೇಕು. ಯೇಸು ಸ್ವಾಮಿ ಬಾಗಿಲ ಹತ್ರ ಬಂದಿದ್ದಾನೆ. ಬಿಲ್ಲಿ ಗ್ರಹಾಮ್ ಅವತ್ತು ಹೇಳ್ತಾರೆ, ಮ್ಯಾಥ್ಯೂ 24 ನಾಕಿಂಗ್ ಅಟ್ ದ ಡೋರ್. ಮತ್ತಾಯ 24 ನಿಮ್ಮ ಮನೆ ಬಾಗಿಲು ಬಡಿತಾ ಇದೆ. ಅದಕ್ಕೆ ನ್ಯೂಸ್ಗಳನ್ನು ನೋಡುವಾಗ ನಾವು ಹೊರಗಡೆ ಜನ ಭಯಪಡ್ತಾರೆ. ನಿಮಗೂ ನಮಗೂ ವಾಕ್ಯಗಳು ಕೊಡಲ್ಪಟ್ಟಿರೋದ್ರಿಂದ ಒಂದು ಧೈರ್ಯ ಬರಬೇಕು. ಸ್ವಾಮಿ ಬೇಗ ಬರ್ತಾ ಇದ್ದಾನೆ. ಟೆಕ್ನಾಲಜಿ ಎಲ್ಲವನ್ನ ನೀವು ನೋಡಿದ್ರೆ ನಿಮಗೊಂದು ಅರಿವು ಬರಬೇಕೇನೆಂದರೆ, ಯೇಸುವಿನ ಬರೋಣ ಭಾಳ ಭಾಳ ಹತ್ರ ಇದೆ. ಅದಕ್ಕೆ ಇನ್ನೊಂದು ಗುರುತು ಏನು, ನನ್ನ ಪ್ರಕಾರ ಮತ್ತಾಯ 24ನೇ ಅಧ್ಯಾಯಕ್ಕೆ ನೀವು ಬಂದರೆ, 24ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಉದಾಹರಣೆಗಳಲ್ಲಿ ಆತನು ಹೇಳ್ತಾ ಬರುವಾಗ, ಮತ್ತಾಯ 24ರಲ್ಲಿ 6ನೇ ವಾಕ್ಯದಲ್ಲಿ, ಇದಲ್ಲದೆ ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು, ಕಳವಳ ಪಡದಂತೆ ನೋಡ್ಕೊಳ್ರಿ. ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಅವ್ರು ಭಯ ಬೀಳ್ತಾರೆ, ನೀವೇನು ಮಾಡಬಾರ್ದಪ್ಪ, ಕಳವಳ ಪಡಬೇಡ್ರಿ. ಯಾಕಂದರೆ ಜನಕ್ಕೆ ವಿರೋಧವಾಗಿ ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯ, ಅಲ್ಲಲ್ಲಿ ಬರಗಳು ಬರುವುದು, ಭೂಕಂಪಗಳು ಆಗುವುದು, ಏನೆಲ್ಲ ನಾವು ಕೇಳ್ತಿದ್ದೀವೋ ಇನ್ನು ಮುಂದೆ ನಡೆಯುವಂಥದ್ದೆಲ್ಲ 3 ತಿಂಗಳಿಗೆ 4 ತಿಂಗಳಿಗೆ ನಡೆಯುತ್ತೆ. 5 ವರ್ಷಕ್ಕೆ ಕೇಳಿದ್ದೆಲ್ಲ ಇನ್ನು ಮುಂದೆ ಬೇಗ ನಡೆಯುತ್ತೆ. ಯಾಕಂದರೆ ಅದು ಪ್ರಸವ ವೇದನೆಯ ಕಾಲ. ಈ ಅರಿವು ನಮಗೂ ನಿಮಗೂ ಇದ್ದರೆ ನಾವು ನಿಮ್ಮ ಜೀವಿತದಲ್ಲಿ ಕೆಳಗಡೆ ಇನ್ನೊಂದು ವಾಕ್ಯ, ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನ ಮೋಸಗೊಳಿಸುವರು. ಯಾಕೆ ಇಷ್ಟೊಂದು ಸುಳ್ಳು ಬೋಧನೆ ಬರ್ತಾ ಇದೆ? ಆಫ್ರಿಕಾದಲ್ಲಿ ಹೊರಗಡೆ ಎಲ್ಲ ಯೂಟ್ಯೂಬ್ನಲ್ಲಿ ನೀವು ಹೊಡೆದ್ರೆ 99% ಯೂಟ್ಯೂಬ್ನಲ್ಲಿ ಸುಳ್ಳು ಪ್ರವಾದಿಗಳಿದ್ದಾರೆ. ಗೊತ್ತಾ ನಿಮಗೆ? ಬೋಧನೆಗಳಲ್ಲಿ ನೀವು ಗಮನಿಸದೆ ಹೋದರೆ ಸುಳ್ಳು ಪ್ರವಾದಿಗಳು ಬರಬಾರ್ದು, ಬೋಧನೆ ಕೇಳಬಾರ್ದು. 20 ವರ್ಷದಿಂದ ನಾನು ಹುಡುಕಿದ್ರೂ ಸುಳ್ಳು ಪ್ರವಾದಿ ಸಿಗ್ತಾ ಇರಲಿಲ್ಲ. 20 ವರ್ಷದಿಂದ ನಾನು ತಾಳ್ಮೆಯಿಂದ ಹೇಳ್ತಿದ್ದೀನಿ. ಆದರೆ ಇವತ್ತು ನಾನು ಹುಡುಕಿದ್ರೆ ಸಾಕು, ಬೀದಿಯಲ್ಲಿ ಬಂಗಾರದ ಬಗ್ಗೆ, ಆಸ್ತಿ ಬಗ್ಗೆ, ಐಶ್ವರ್ಯದ ಬಗ್ಗೆ, ಅದು ಸಿಗುತ್ತೆ ಇದು ಸಿಗುತ್ತೆ. ಯೇಸು ಸ್ವಾಮಿನ ನಂಬಿ ಬಂದರೆ ಎಷ್ಟು ದೇವರು ಕೊಡ್ತಾನೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈ ಬೋಧನೆಗಳೆಲ್ಲ ಹೆಚ್ಚಾಗ್ತಾ ಇರೋದಕ್ಕೆ ಗುರುತೇನು? ಯೇಸುವಿನ ಬರೋಣ. ಮತ್ತೆ ಕೆಳಗಡೆ ಇನ್ನೊಂದು ನನಗೆ ಭಾಳ ಕನ್ಫರ್ಮ್ ಆಯಿತು, ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಗಮನಿಸ್ರಿ, ನಮಗೊಬ್ರಿಗೊಬ್ರು ತಣ್ಣಗಾಗಿಲ್ವಾ ಪ್ರೀತಿ? ನಾನು ನಿಮಗೆ ಅದಕ್ಕೆ ಉತ್ತರ ಬಿಡ್ತೀನಿ. ನಿಮಗೆ ಪ್ರೀತಿ ಇದ್ದರೆ ನೀವೇನೇನು ಮಾಡ್ತೀರಾ ಅಂತ ನಿಮಗೆ ಗೊತ್ತು. ಪ್ರೀತಿಯು ಏನಾಗಿದೆ? ನನ್ನ ಪ್ರಕಾರ ಅಧರ್ಮ ಹೆಚ್ಚಾಗಿರೋದು ಹೊರಗಡೆ ಅಲ್ಲ, ವಿಶ್ವಾಸಿಗಳಲ್ಲಿ, ದೇವರ ಮಕ್ಕಳುಗಳೆಲ್ಲ ಅಧರ್ಮ ಹೆಚ್ಚಾಗಿರೋದ್ರಿಂದ ವಿಶ್ವಾಸಿಗಳ ಮಧ್ಯದಲ್ಲೂ ಏನು ತಣ್ಣಗಾಗಿ ಹೋಗಿದೆ? ಪ್ರೀತಿ ತಣ್ಣಗಾಗಿ ಹೋಗಿದೆ. ಪ್ರೀತಿ ತಣ್ಣಗಾಗಿ ಹೋಗಿರೋದ್ರಿಂದ ಗುರುತು ಪಾಪದ ತುದಿಯಲ್ಲಿದ್ದೀವಿ. ಅಮೇರಿಕಾ ದೇಶದಲ್ಲಿ 1500 ಎಕರೆಯಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಇತ್ತೀಚೆಗೆ, ಗೊತ್ತಾ?
ಆ ದೇಶಗಳಲ್ಲಿ ನಡೆಯುವಂಥ ಎಲ್ಲ ನೀವು ವಿದ್ಯಮಾನಗಳನ್ನು ಗಮನಿಸಿ ನೋಡೋದಾದರೆ ದೇವರ ಬರೋಣ ಬಹಳ ಹತ್ತಿರವಾಗ್ತಾ ಇದೆ. ಸಲಿಂಗ ಕಾಮಗಳಿಗೆ ಅನೇಕ ಕಡೆಯಲ್ಲಿ ಪಾಪದ ತುದಿಯಲ್ಲಿ ನಿಂತಿದ್ದೀವಿ ನಾವು. ಮಣಿಪುರದಲ್ಲಿ ನಡೆದಿದ್ದು ಬರೀ ಸ್ಯಾಂಪಲ್ ಅಷ್ಟೇ. ಆದರೆ ಇವುಗಳನ್ನು ನೋಡಿ ನೀವು ಭಯ ಪಡುವ ಅಗತ್ಯ ಇಲ್ಲ. ಥೆಸ್ಸಲೋನಿಕದವರಿಗೆ ಹೇಳಿದ ಹಾಗೆ ನಾವೆಲ್ಲರೂ ಯಾರಾಗಿದ್ದೀವಿ ದೇವರಿಗೆ? ಮದಲಗಿತ್ತಿ. ಅದಕ್ಕೆ ನಿಮ್ಮ ನೋವು, ಸಂಕಟ, ಕಣ್ಣೀರು ಇವುಗಳೆಲ್ಲವನ್ನು ನಾವು ಬದಿಗಿಟ್ಟು ನಿಮಗೊಂದು ನಿರೀಕ್ಷೆ ಬರಬೇಕೇನೆಂದರೆ, ಸ್ವಾಮಿ ನೀನು ಬೇಗನೆ ಬರ್ತಿದೀಯಾ, ನೀನು ಬರ್ತಿದೀಯಾ. ನನ್ನ ಜೀವಿತದ ಎಲ್ಲ ಕಷ್ಟಗಳು, ನೋವು ನನಗೆ ಹೋಗುತ್ತಾ ಗೊತ್ತಿಲ್ಲ, ಆದರೆ ನೀನು ಬರೋಣ ನನಗೆ ಬಹಳ ಸಂತೋಷವನ್ನು ಉಂಟು ಮಾಡ್ತದೆ. ಒಂದು ದಿವಸ ಇದೇ ಜಾಗದಲ್ಲಿ ಅಂದ್ಕೊಳ್ತೀನಿ, ನನಗೆ ಆ ಹಾಡು ಬಂದಿದ್ದು, ಯೇಸು ರಾಜ ಬರುವನು ಆತನೊಂದಿಗೆ ಹಾರುವೆನು, ಯೇಸು ರಾಜ ಬರುವನು ಆತನೊಂದಿಗೆ ಹಾರುವೆನು. ನನ್ನ ಮನೆಯಲ್ಲಿ, ನನ್ನ ಜೀವಿತಗಳಲ್ಲಿ ಕೆಲವು ಸಂಗತಿಗಳನ್ನ ನಾನು ಯಾರಿಗೂ ಹೇಳೋಕ್ಕಾಗದೆ ಒಂಟಿಯಾಗಿ ಇಲ್ಲಿ ಅಳಕ್ಕೆ ಬಂದಾಗ ನಾನು ವಾಪಸ್ ಹೋಗಿದ್ದ ಹಾಡು ಅಂದ್ಕೊಂಡು. ಯಾಕಂದರೆ ನಿಮ್ಮ ಜೀವಿತದಲ್ಲಿ ಒಂದು ಆದರಣೆ ಇದೆ. ನಿಮ್ಮ ಸ್ವಾಮಿ ಬೇಗನೆ ಬರ್ತಿದ್ದಾನೆ.